ಗುಡ್ ಈವ್ನಿಂಗ್. ನೋಡಿ ಈಗ ಬ್ಲಾಗಲ್ಲ, ಜಸ್ಟ್ ನಿಮಗೇನೋ ಒಂದು ತೋರಿಸ್ತೀನಿ. ಆಲ್ಮೋಸ್ಟ್ ನನ್ನ CA ಬುಕ್ಸೇ ಜಾಸ್ತಿ ಇದ್ದಾವೆ. ವೆಯ್ಟ್, ನಾನು ಬರ್ದಿರೋದು ಒಂದು ಸ್ವಲ್ಪ ತೋರಿಸ್ತೀನಿ. ಸ್ವಲ್ಪ ಇನ್ನೂ ತುಂಬ ಜಾಸ್ತಿನೇ ತೋರಿಸ್ತೀನಿ. ಇವೆಲ್ಲ ನೋಡಿ ಅಡ್ವಾನ್ಸ್ ಅಕೌಂಟಿಂಗ್ ಬುಕ್ಸು. ಇದೆಲ್ಲ ನಾನು ಬರ್ತಿರೋದು ಬುಕ್ಸು ಎಲ್ಲ ಒಂದೊಂದೇ ತೋರಿಸ್ತೀನಿ. ನನಗೆ ಎಷ್ಟು ಬರ್ದಿದ್ದೀನಿ ಅಂತಂದರೆ ಅಷ್ಟೆಷ್ಟು ಬರ್ದಿಲ್ಲ ನೋಡಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಇದೆಲ್ಲ ನಾನು ಬರ್ದಿರೋದು. ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿರೋದು. ಎಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ಇದೆಲ್ಲ ನೋಡಿ. ಇದೆಲ್ಲ ನಾನು ಕೇಸ್ ಸಿನಾರಿಸ್ ಬರ್ಕೊಂಡಿದ್ದು ನೋಡಿ. ಇದೆಲ್ಲ ಇಷ್ಟು ಬರ್ತಿದ್ದೀನ. ಹೋಗಿ ಇವಳಿಗೆ ನಾನು ಬುಕ್ ಕರಿಬೇಕು ಅಂತ ಇಷ್ಟ ನೋಡಿ. ಎಲ್ಲ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು, ಎಲ್ಲ ಕ್ವಶನ್ಸ್ ಬರ್ದಿರೋದು, ಎಕ್ಸಾಂಪಲ್ಸು, ನೋಟ್ಸು, RTP MTP, ಬೇಸಿಕ್ ಸ್ಯಾಲ್ರಿ ಇದೆಲ್ಲ ನಾನು ಬರೆದು ಪ್ರಾಕ್ಟೀಸ್ ಮಾಡಿರೋದು. ಇಷ್ಟೆಲ್ಲ ತುಂಬ ಇದ್ದಾವೆ. ಇದಾಯಿತಾ? ಸೊ ಇದು ICA ಲಾಸ್ಟಲ್ಲಿ ನಮಗೆ ರಿವಿಷನ್ ಟೆಸ್ಟ್ ಪೇಪರ್ ಕಳಿಸಿರೋದು. ಸೊ ಇದೆಲ್ಲ ಬೇಡ, ನಾನು ಎಷ್ಟು ಬರ್ದಿದ್ದೀನಿ, ಎಷ್ಟು ಎಫರ್ಟ್ಸ್ ಬೇಕು ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ನೋಡಿ, ಇದು ಅಡ್ವಾನ್ಸ್ ಅಕೌಂಟಿಂಗ್ ರಂಜಿತಾ M. ಇಲ್ಲಿಂದ ನೋಡಿ ನೋಟ್ಸ್ದು, ಅಕೌಂಟ್ಸ್ದು, ಅಮಂಗಮೇಷನ್ಸು ಎಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡೀನಿ, ಎಷ್ಟು ಪೆನ್ ಮುಗಿಸಿದ್ದೀನಿ ಎಲ್ಲನೂ ವೀಡಿಯೋ ಮಾಡಬೇಕಾಯ್ತು ನೋಡಿ. ಈ ಥರದ ವಿಷಯ ಎಲ್ಲ ತುಂಬ ಇದ್ದಾವೆ. ತುಂಬ ಇದಿಷ್ಟೇ ಎಲ್ಲ ನಾನೆಲ್ಲ ತೋರಿಸ್ತೀನಿ. ಅದನ್ನೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೂ ಇದ್ರಲ್ಲಿ ಬ್ಯಾಲೆನ್ಸ್ ಉಳಿದಿದ್ದಾವೆ ಸ್ವಲ್ಪ. ನಾನು ಬ್ಯಾಲೆನ್ಸ್ ಉಳಿದಿರೋದೆಲ್ಲ ಲಾಸ್ಟಲ್ಲಿ ಪ್ರಿಪ್ರೇಷನ್ ಆಗ್ಬೇಕಾದ್ರೆ ಎಲ್ಲ ಮುಗಿಸಿದ್ದೆ. ತೋರಿಸ್ತೀನಿ ನಿಮಗೆ. ಅದಕ್ಕೆ ನಾನು ನೋಡಿ, ಇದು ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್ ಬರುತ್ತಲ್ಲ, ಅದರಲ್ಲಿ ನೋಟ್ಸ್ ಮಾಡ್ಕೊಂಡಿರೋದು. ನಿಮಗೆ ಗೊತ್ತಾಗುತ್ತೆ. ಇಲ್ಲೇನೋ ಬರ್ತಿಲ್ಲ ನಾನು. ಇದು ಕಾಣಿಸ್ತಿದೆಯಾ? ಇದು ಕಾರ್ಪೊರೇಟರ್ಸ್ ಆ್ಯಂಡ್ ಅದರ್ಸ್ ಲಾ, ಫಾರ್ಮೇಷನ್ ಆಫ್ ಕಂಪನಿ, ಅದೆಲ್ಲ ಕೀವರ್ಡ್ಸ್ ಶಾರ್ಟ್ಕಟ್ಟಲ್ಲಿ ಬರ್ಕೊಂಡಿರೋದು ಲಾಸ್ಟಲ್ಲಿ. ಬೇಗ ಓದ್ಕೊಳ್ಳೋಣ ಅಂತ ನೋಡಿ. ಅದು ವೀಡಿಯೋಸ್ ನೋಡಿ ಬರ್ಕೊಂಡಿರೋದು. ಅಂದರೆ ರಿವಿಷನ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಅದನ್ನು ನೋಡಿ, ನೀನು ದೂರ ಹೋಗೋಕ್ಕಾಗಲ್ವಾ? ಅದನ್ನು ನೋಡಿ ನಾನು ಬರ್ಕೊಂಡಿರೋದು. ಸ್ಪೈಸ್ ಅಂದ್ರೇನು, ರನ್ ಅಂದ್ರೇನು, ಸ್ಪೈಸ್ ಬಂದು ಎಲ್ಲ ಮಾಡ್ತೋಗುತ್ತೆ. ರನ್ ಬಂದು ರಿಸರ್ವ್ ಯೂನಿಕ್ ನೇಮ್, ರಿಸರ್ವ್ಡ್ ಯೂನಿಕ್ ನೇಮ್ ಅಂತ ಬರುತ್ತೆ. ಸ್ಪೈಸ್ ಬಂದು ಸ್ಪೆಷಲ್ ಪರ್ಫಾರ್ಮಡ್ ಇನ್ಕಾರ್ಪೊರೇಷನ್ ಆಫ್ ಕಂಪನಿ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಓಕೆ, ಸ್ಟ್ರೈಕ್ ಆಫ್, ಫೈಂಡಿಂಗ್ ಆಫ್, ಮತ್ತು ಇದೆಲ್ಲ ನಾನು ಶಾರ್ಟ್ಕಟ್ಟಲ್ಲಿ ಬರೆದಿರೋದು. ಆಮೇಲಿಂದ ಆಡಿಟಿಂಗು ಬರೆಯೋಣ ಅಂತ ಒಂದರಲ್ಲಿ ಬರೆದಿದ್ದೆ. ಆಡಿಟಿಂಗ್ ಬರೆಯೋಣ ಜಾಸ್ತಿ ಬೇಕು ಅಂತೇಳಿ ಆಮೇಲೆ ಆಡಿಟಿಂಗ್ ಬರೆದೆ. ಆಡಿಟಿಂಗ್ ಕ್ಲಾಸಸ್ ನೋಡಿ. ಕಂಟಿಜೆನ್ಸಿ, ಫೈನಾನ್ಷಿಯಲ್ಲು, ಅಡ್ಮಿನಿಸ್ಟ್ರೇಷನ್ ಆಫ್ ಅಕೌಂಟಿಂಗು, ಲಾಸ್ಟು ಅಕೌಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬರುತ್ತೆ. ಅದ್ರದ್ದು ನಿಮ್ಗೆ ಅರ್ಥ ಆಗಲ್ಲ. ಇಷ್ಟು ನಾನು ಬರ್ಕೊಂಡಿರೋದು, ಎಷ್ಟು ಬರೆದಿದ್ದೀನಿ ಅಂತಂದರೆ ತೋರಿಸ್ತೀನಿ. ಓಕೆನಾ? ಎಷ್ಟಾಯಿತು ನೋಡಿ, 3 ಬುಕ್ ಆಯಿತಾ? ಇದು ಇಂಟರ್ಮೀಡಿಯೇಟ್. ಇನ್ನೂ ತೋರಿಸ್ತೀನಿ. ಇಳಿ ಕೆಳಗೆ, ನೀನು ಇಳಿ. ಇದು ನೋಡಿ, ಇದೆಲ್ಲ ಇದು ಅಡ್ವಾನ್ಸ್ ಅಕೌಂಟಿಂಗು. ಎಷ್ಟು ಬರೆದಿದ್ದೀನಿ ಅಂತಂದರೆ ಇದು ಕ್ಲಾಸ್ ನೋಟ್ಸಸ್ಸು ನೋಡಿ.
ನೋಡಿ ಡೇಟ್ ವೈಸು 10/9/2024 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಈ ಥರ ಎಲ್ಲ ಬರೆದಿದ್ದೀನಿ. ಎಷ್ಟು ಬರೆದಿದ್ದೀನಿ ಅಂತ ನೋಡಿ. ಸ್ಟಾರ್ಟಿಂಗು ನೀಟಾಗಿ ಬರೆದಿದ್ದೀನಿ. ನಾನು ತುಂಬ ಚೆನ್ನಾಗಿ ಬರೀಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಮಧ್ಯ ಅಷ್ಟು ಚೆನ್ನಾಗಿಲ್ಲ ನನ್ನ ಹ್ಯಾಂಡ್ ರೈಟಿಂಗು. ನನಗೆ ಇನ್ನೂ ಚೆನ್ನಾಗಿರಬೇಕು. ಪ್ರಿಂಟ್ ಥರ ಬರಬೇಕು ಹ್ಯಾಂಡ್ ರೈಟಿಂಗು. ನೋಡಿ ಇಷ್ಟು ಬರೆದಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಿರೋದು ಲಾಸ್ಟಲ್ಲಿ ಇನ್ನೂ ಉಳಿದಿದ್ದಾವೆ, ಕಂಪ್ಲೀಟ್ ಮಾಡಿಲ್ಲ. ಕೆಲವೊಂದು ಮಾತ್ರ ಕಂಪ್ಲೀಟ್ ಮಾಡಿದ್ದೀನಿ, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ತೋರಿಸಿ ಇದಾಯಿತಾ, 4th ಆಯಿತು. 5th ಇದು ಪ್ರಾಕ್ಟಿಕಲ್ದು. ನೋಡಿ ಇಲ್ಲಿ ಐಡಿಯಾಸ್ ಕೂಡ ನಂಗೆ ತೋರಿಸ್ತೀನಿ. ಎ ಕ್ಯಾಟಗರಿ ಬಿ ಕ್ಯಾಟಗರಿ ಯಾವ ಥರ ಮಾಡಿದೆ ಅಂತ. ಇದರಲ್ಲಿ ಕ್ವಶನ್ಸಲ್ಲಿ ಚಾಪ್ಟರ್ ವೈಸು ನೋಡಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಡೀಟೇಲ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ಇದೆಷ್ಟು ಬರ್ದಿದ್ದೀನಿ ನೀವು 8-9 ತಿಂಗಳಲ್ಲಿ ಮೇ ಎಕ್ಸಾಮ್ಗೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದ್ದಾವೆ, ಅಷ್ಟು ಬಿಟ್ಟರೆ ಲಾಸ್ಟಲ್ಲೆಲ್ಲ ಮಾಡಿದ್ದೀನಿ ನೋಡಿ. ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಕೆಳಗೆ ಇದು ನೋಡಿ, ಇದೆಲ್ಲ ನಾನು ಯೂಟ್ಯೂಬ್ ನೋಡ್ಕೊಂಡು, ಅದು ಯೂಟ್ಯೂಬು ICIದು ಒಂದು ಬಾಸ್ ಆ್ಯಪಲ್ಲಿ ನೋಡ್ಕೊಂಡು ನಾನು ಇದು ಮಾಡ್ಕೊಂಡಿರೋದು. ಕಾಣಿಸ್ತಿದೆ, ಇದು ಬಂದು ಕಾಸ್ಟ್ ಮ್ಯಾನೇಜರ್ ಅಕೌಂಟಿಂಗ್ MCQ ಕ್ಲಾಸಸ್ ನೋಡಿಕೊಂಡು ಅದು ಅಂದರೆ MCQದೇ ಸಪ್ರೇಟ್ ಯೂಟ್ಯೂಬಲ್ಲಿ ಕ್ಲಾಸಸ್ ಇರ್ತಾವಲ್ಲ, ಅದನ್ನು ನೋಡಿಕೊಂಡು ಪಾಸ್ ಮಾಡಿ ಅದನ್ನು ನೋಡಿಕೊಂಡು ಬರ್ದಿರೋದು ಇದು. ಇದೆಲ್ಲ ನೋಡಿ ಲಾಸ್ಟಲ್ಲಿ ಇದು RTP MTP MCQ ಸ್ಕೆನಾರಿಯಸ್ ಇದೆಲ್ಲ ನೋಡ್ಕೊಂಡು ನನಗೇನೋ ಅರ್ಥ ಆಗಲಿಲ್ಲ, ಇದೆಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿರೋದು. ಎಷ್ಟಾಯಿತು? 5 ಬುಕ್ ಆಯಿತು. ತುಂಬ ಇದ್ದಾವೆ ಥರದವು. ನಾನು ಬರ್ದಿರೋದೇ ಎಷ್ಟು ಬರ್ದಿದ್ದೀನಿ ಅಂತಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಇದರಲ್ಲೂ ಬರ್ದಿದ್ದೀನಿ. ಎಷ್ಟು ಪ್ರಾಕ್ಟೀಸ್, ಯಾವುದಾದ್ರು ನೋಟ್ ಸಿಗುತ್ತೆ ಎಲ್ಲ ತೋರಿಸ್ತೀನಿ. ತುಂಬ ಇದ್ದಾವೆ ನೋಡಿ. ಇದು ಇನ್ಕಮ್ ಟ್ಯಾಕ್ಸು, ಇಷ್ಟು ಬರ್ತು, ಇಷ್ಟು ಪ್ರಾಕ್ಟೀಸ್ ಮಾಡಿರೋದು. ಸುಮ್ಮನೆ ನಾವು CA ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಅದೊಂದು ಕ್ಯಾಲ್ಸಿಯಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ದು, ಅಡ್ವಾನ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ದು. ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ. ಇನ್ನೂ ತುಂಬ ಇದ್ದಾವೆ ಇಷ್ಟು ಬುಕ್ಸು. ನಾನು ಎಷ್ಟು ಬರೀತಿದ್ದೆ ಅಂತ ಮನೇಲಿರೋನ ಕೇಳಬೇಕು. ಇದನ್ನು ಕೂಡ ಎಲ್ಲರದ್ದು ನೋಟ್ಸ್ ಆರ್ಡರ್ ಸಿಗ್ತೈತೋ ನಾನು ತಗೊಂಡಿರೋದಲ್ದೇನೆಲ್ಲ ನನಗೆ ಬುಕ್ ಸಿಕ್ಕಿರೋ ಸಾಕಪ್ಪ ಅನ್ನೋಷ್ಟು ನೋಡಿ ಹಾಕಿದ್ದೀನಿ. ಕಾಸ್ಟ್ ಆ್ಯಂಡ್ ಅಕೌಂಟಿಂಗ್ ಆ್ಯಕ್ಚುಲಿ ಇವಳು ಶ್ರೀರಾಮ ಬರೆಯೋಕ್ಕೆ ಅಂತ ಇಟ್ಕೊಂಡಿದ್ದು ನಾನು, ಅದನ್ನೇ ಅವ್ರೊಂದು ಸ್ವಲ್ಪ ಬರೆದಿರೋದು. ಇನ್ನು ಇದ್ದಿದ್ದೆಲ್ಲ ನಾನು ಬರೆದಿರೋದು ಕಾಸ್ಟ್ ಅಕೌಂಟಿಂಗ್. ನೋಡಿ ಎಷ್ಟು ಬರೆದಿದ್ದೀನಿ. ನಿಮಗೆಲ್ಲ ರಿಯಾಲಿಟಿ ಗೊತ್ತಾಗಬೇಕಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತ. ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿರೋದು ಪ್ರಾಬ್ಲಮ್ಸ್ ಎಲ್ಲ. ಇದು ಕಾಸ್ಟ್ ಅಕೌಂಟಿಂಗು, ಬಡ್ಜೆಟ್ ಅಕೌಂಟಿಂಗು ಎಲ್ಲ ಊರಲ್ಲಿ ಕುತ್ಕೊಂಡು ಊರಲ್ಲಿ 2 ತಿಂಗಳು ಇದೆ ನಾನು ಪ್ರಾಕ್ಟೀಸ್ ಮಾಡೋದು. ಹಾಂ ನೋಡಿ ಇಷ್ಟು. ಇನ್ನು ತೋರಿಸ್ತೀನಿ, ಇನ್ನೊಂದಿದ್ದಾವೆ ನೋಡಿ, ಎಲ್ಲ ಕಿತ್ತಾಕ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ. ಇಷ್ಟೆಲ್ಲ ಬರೆಯೋಕ್ಕೆ ಇದೆಲ್ಲ ಪ್ರಾಕ್ಟೀಸ್ ಮಾಡಿರೋದೆ ನಾನು. ಎಲ್ಲ ರಿವಿಷನ್ ಕ್ಲಾಸಸ್ಸು ಎಲ್ಲ ನೋಡೋದು, ಎಲ್ಲ ಪ್ರಾಕ್ಟೀಸ್ ಮಾಡೋದು, ಎಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡೋದು ಮತ್ತು ರಿವಿಷನ್ ಮಾಡ್ಕೊಳ್ಳೋದು, ಬರೀ ಇದೇ ಥರ ಮಾಡಿರೋದು ನಾನು. ನೋಡಿ ಇದು ಅಡ್ವಾನ್ಸ್ ಅಕೌಂಟಿಂಗು. ಎಲ್ಲ ಬರೆದು ಆನ್ಸರ್ ಪ್ರಾಕ್ಟೀಸ್ ಮಾಡಿರೋದೆ ನೋಡಿ. ಇದು ಲಾಸ್ಟ್ ಹೆಲ್ಪ್ ಮಾಡಿರೋದು ಎಕ್ಸಾಮ್ ಟೈಮಲ್ಲಿ.
ನೋಡಿ ಕಾಣಿಸಿದೆ, ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರೀಸ್. ಇಷ್ಟು ಪ್ರಾಕ್ಟೀಸ್ ಮಾಡಿರೋದು ನೋಡಿ. ಕೆಲವೊಂದು ಮಾತ್ರ ನಾನು ಖಾಲಿ ಬಿಟ್ಟಿದ್ದೀನಿ, ಇದು ಉಳಿದಿದ್ದೆಲ್ಲ ಮುಗಿಸ್ಬಿಟ್ಟಿದ್ದೀನಿ ನೋಡಿ. ಇದು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು. ಚಿಕ್ಕ ಚಿಕ್ಕ ಬುಕ್ಕುಗಳು ಕೂಡ ನಾನು ಬಿಟ್ಟಿಲ್ಲ, ನಾನು ಇಲ್ದಿರೋ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಇನ್ನೂ ಇದ್ದಾವೆ, ತೋರಿಸ್ತೀನಿ. ಇದನ್ನೆಲ್ಲ ಜೋಡಿಸ್ಬೇಕು ಮತ್ತೆ. ಬಾ ನೀನು. ಇವೆಲ್ಲ ಬುಕ್ಸು ಕೂಡ ಇದ್ದಾವೆ, ನೋಟ್ಸು ಕೂಡ ಇದ್ದಾವೆ ನೋಡಿ. ಇದು ಹೋಗಿ ನೀನು ಎಲ್ಲ ಮತ್ತೆ ನೀಟಾಗಿ ಜೋಡಿಸ್ಬೇಕು. ಅದಕ್ಕೆ ಎಲ್ಲ ಒಂದ್ಸಲ ವೀಡಿಯೋಸ್ ಮಾಡ್ತೀನಿ. ನಾನು ಬುಕ್ಸ್ ತರಿಸಿದವು ಕೂಡ. ನನ್ನ ಕ್ವಶ್ಚನ್ ಪೇಪರ್ಸ್ ಇವೆಲ್ಲ ಇಟ್ಕೋಬೇಕು. ನನ್ನ ರಿಜಿಸ್ಟ್ರೂ ಬರೋದು ಪರವಾಗಿಲ್ಲ. ನಿಮಗೆ ತೋರಿಸೋಣ ಎಷ್ಟು ಹಾರ್ಡ್ ವರ್ಕ್ ಇರಬೇಕು ಅಂತ. ಇನ್ನೂ ರಿಸಲ್ಟ್ ಬಂದಿಲ್ಲ. ಲೆಟ್ ಮಿ ಸಿ. ಬೇಸಿಕ್ ಚಾಪ್ಟರ್ಸ್, GST. ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ಇದನ್ನು ಕೂಡ ಹರಿದು ಎಲ್ಲ ಇನ್ನೂ ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಯ್ತು. ಏಯ್, ನನ್ನ ಬುಕ್ಕೆಲ್ಲ ನೀನು ನಿಮ್ಮಮ್ಮ. ನೋಡಿ ಸ್ವಲ್ಪ ಉಳಿಸಿದ್ದೀನಿ ಅಷ್ಟೇ, ಸ್ವಲ್ಪ ಉಳಿಸಿದ್ದೀನಿ, ನಾನು ಜಾಸ್ತಿ ಉಳಿಸಿಲ್ಲ. ಇದೆಲ್ಲ ಜೆರಾಕ್ಸ್ ಅಂತ ತಗೊಂಡಿರೋದು. ಅಯ್ಯೋ, ಎಷ್ಟು ಸ್ಪೆಂಡ್ ಮಾಡಿದ್ದೀನಿ ಮನಿ ಅಂತಂದರೆ. ಬರ್ತಾ ಇಲ್ವಾ ಎಲ್ಲ ನೋಡಿ. ಎಲ್ಲ ಹೆಡ್ಡಿಂಗ್ ಬರೆದಿದ್ದೀನಿ ಲಾಸ್ಟಲ್ಲಿ. ಕಾಸ್ಟ್ ಅಕೌಂಟಿಂಗ್ ಫಾರ್ಮುಲಾ ಬುಕ್ ಅಂತ ಬರೆದಿದ್ದೀನಿ, ಬಟ್ ಅದರಲ್ಲೂ ಕೂಡ ಕ್ಯಾರಿಂಗ್ ಕಾಸ್ಟ್ ಇದೆಲ್ಲ ಬಿಟ್ಟಿದ್ದೀನಿ ಲಾಸ್ಟಲ್ಲಿ. ಇನ್ನೂ ಎಷ್ಟೊಂದು ಬಿಟ್ಟಿದ್ದೀನಿ. ನಾನು A4 ಶೀಟ್ಸಲ್ಲಿ ಜಾಸ್ತಿ ಮಾಡಿದ್ದೀನಿ. ಇದೆಲ್ಲ ಕೂಡ ಬಿಟ್ಟಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಬಟ್ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ಇದು ಅಂತ ಎಷ್ಟು ಬರೆದಿದ್ದೀನಿ ಅಂತಂದರೆ ನೋಡಿ, ಎಷ್ಟು ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ಪ್ರಾಕ್ಟೀಸ್ ಮಾಡಿರೋವೆ ಎಲ್ಲ ಬುಕ್ಸು. ಎಷ್ಟು ಬುಕ್ಸ್ ಬರೆದಿದ್ದೀನಿ ಅಂತಂದರೆ ಲೆಕ್ಕನೇ ಇಲ್ಲ ನನಗೆ. ಇದು ಕೂಡ ಅಡ್ವಾನ್ಸ್ ಅಕೌಂಟಿಂಗು. ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ ಅಂತ. ಇದರಲ್ಲಿ ಸ್ವಲ್ಪ ಬರೆದೆಲ್ಲ ಬಿಟ್ಟಿದ್ದೀನಿ ಅನಿಸುತ್ತೆ. ನನಗೆ ಇದೆಲ್ಲ RTP ಮತ್ತು MCQ ಬರೆದಿರೋದು. ಇವೆಲ್ಲ ನಾನು ಯೂಸ್ ಮಾಡ್ಕೊತೀನಿ. ಮತ್ತೇನೋ ಯಾವುದು ವೇಸ್ಟ್ ಮಾಡಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಬರೆದು ಇಟ್ಕೊಂಡಿರೋದು. ನಾನು A4 ಶೀಟಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿರೋದೆ. ಇದು ನೋಡಿ, MTP, RTP, GST, ಇನ್ಕಮ್ ಟ್ಯಾಕ್ಸ್, MCQs ಅಂತ ಬರೆದು ಎಲ್ಲ ಬರ್ಕೊಂಡು ಈ ಥರ ನೋಡಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಎಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು RTP, MTPಗೆ ನಾನು ಪ್ರಾಕ್ಟೀಸ್ ಮಾಡಿರೋದು. ಸೆಲ್ಫ್ ಸ್ಟಡೀಸು ನೋಡಿ. ಎಲ್ಲ ಕಂಪ್ಲೀಟ್ ಮಾಡಿರ್ತೀನಿ ನೋಡಿ. ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟು ಬುಕ್ಸ್ ಇದ್ದಾವೆ ಮತ್ತು A4 ಶೀಟ್ಸು ಎಲ್ಲ ನೀಟಾಗಿ ಜೋಡಿಸ್ತೀನಿ. ಎಷ್ಟು ಬರ್ತಿರೋದು ನಿಮಗೆ ಗೊತ್ತಾಗಲಿ ಅಂದಾಜು ಅಂತ, ಎಷ್ಟು ಕಷ್ಟ ಇರುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಜೋಡಿಸ್ಬೇಕು. ಅದಕ್ಕೆ ಅವಾಗ ಒಂದ್ಸಲ ಜೋಡಿಸಿದ್ದು, ಇವಾಗ ಇನ್ನೊಂದ್ಸಲ ಜೋಡಿಸೋಣ ಅಂತ ಮತ್ತೆ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಕಿತ್ತಾಕ್ಬಿಟ್ಟಿದ್ದೀನಿಲ್ಲ ನೋಡಿ. ಇದೆಲ್ಲ ಬುಕ್ಸು
ಬುಕ್ಸ್ ಒಂದು ಕಡೆ ಮತ್ತು ನಾನು ನೋಟ್ಸ್ ಮಾಡಿರೋದು ಒಂದು ಕಡೆ. ಇವೆಲ್ಲ ನೋಡಿ ಎಷ್ಟು ಬರ್ದಿದ್ದೀನಿ A4 ಶೀಟ್ಸಲ್ಲಿ. ಇದೆಲ್ಲ ಪ್ರಾಕ್ಟೀಸ್ ಮಾಡಿರೋದು ಎಕ್ಸಾಮ್ ಟೈಮಲ್ಲಿ ನೋಡಿ. ಈ ಥರ ನಾನು ಇನ್ನೊಂದೇನು ಮಾಡ್ತಿದ್ದೆ ಅಂತಂದರೆ ಶಾರ್ಟ್ಕಟ್ ಮೀನ್ಸ್ ಒಂದೊಂದು ಸಬ್ಜೆಕ್ಟ್ಗೆ ಕೀವರ್ಡ್ಸ್ ನೋಟ್ಸ್ ಬರುತ್ತೆ. ಅಂದರೆ ಮೀನ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು ಅದನ್ನೆಲ್ಲ ಇದರಲ್ಲಿ ಬೇರೆ ಟೆಕ್ಸ್ಟು ಒಂದು ಸ್ವಲ್ಪ ವರ್ಡ್ಸ್ ಕಷ್ಟ ಇರುತ್ತೆ ಅಂತೇಳಿ ಸ್ಮಾಲ್ ವರ್ಡ್ಸ್ ಥರ ಬರ್ಕೊಳ್ಳೋದು. ಆ ಥರ ನಾನು ಚಿಕ್ಕದಾಗಿ ಬರ್ಕೊಳ್ಳೋಣ, ಪ್ರಾವಿಷನ್ಸು ಮತ್ತು ಅವೆಲ್ಲ ನೆನ್ಪಿಟ್ಕೋಬೇಕು ಅಂತ ಈ ಥರ ಮಾಡ್ತಿದ್ದೆ. ಸಖತ್ ಬರ್ತಿದ್ದೀನಿ. ಇದು ಇನ್ಸ್ಟಿಟ್ಯೂಟ್ ಆಫ್ ಡಿಸ್ಟೆನ್ಸ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದು ನಂದಲ್ಲ, ನಮ್ಮ H1 ಸೊ ಅದು ಕೂಡ ಇಟ್ಟಿದ್ದಾರೆ. ಇದು ನನ್ನವಿದ್ದಾವೆ. ಇದೆಲ್ಲ ಕೂಡ ಅವ್ರದ್ದು ಯಾವುದು, ಇದು ನಂದಲ್ಲ, ನಾನು ತುಂಬ ಇದೆ. ಇದು ನೋಡಿ ಎಷ್ಟೊಂದು ಬುಕ್ಸು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ನೋಟ್ಸ್ ನನಗೆ ಬೇಕಾಗುತ್ತೆ ನೋಡಿ. ಇನ್ನು ಸ್ವಲ್ಪ ಇದೆಲ್ಲ ಬ್ಯಾಲೆನ್ಸ್ ಉಳಿಸಿದ್ದೀನಿ. ಯಾಕೆ ಉಳಿಸಿದ್ದೀನಿ ಅಂತ ಗೊತ್ತಿಲ್ಲ. ಕಾಸ್ಟ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಜೋಡಿಸ್ತೀನಿ. ಎಕ್ಸಾಮ್ ಆದಮೇಲೆ ಇಲ್ಲೆಲ್ಲ ಅಳ್ಕೊಂಡಿದ್ದೆ ಗೊತ್ತಿ. ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿರೋದು. ಇದು ನನಗೆ ಬೇಕು ಇವಾಗ ನಾನು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋಕ್ಕೆ. ಇವೆಲ್ಲ ನೀಟಾಗಿ ಎತ್ತಿಕ್ಬೇಕು, ಸುಮ್ಮನೆ ಅಲ್ಲ. ಎಷ್ಟು ಕಷ್ಟಪಟ್ಟಿರೋವು ಇವೆಲ್ಲ ನೋಡಿ. ಇನ್ನೂ ಉಳಿಸಿದ್ದೀನಿ. ಇವೆಲ್ಲ ಅಂತ ಎತ್ತಿಟ್ಕೊಂಡು ನೋಡಿ. ಇದೆಲ್ಲ ಫುಲ್ ಮುಗಿಸಿದ್ದೀನಿ. ಕೈಯಲ್ಲಿ ಇಟ್ಕೊಂಡು ವೀಡಿಯೋಸ್ ಮಾಡಿ ಇವಾಗೆಲ್ಲ ನೀಟಾಗಿ ಜೋಡಿಸ್ತೀನಿ ನೋಡಿ. ಇಷ್ಟು ಬರೆದು ಏನು ಬರೀತಿದ್ದೆ ಅಂತ ಹೇಳ್ತಾರೆ. ಎಷ್ಟು ಬರ್ದಿದ್ದೀನಿ ಅಂದರೆ ಎಷ್ಟು ನೋಟ್ಸ್ ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ. A4 ಶೀಟ್ಸು ಕೂಡ ಬಿಟ್ಟಿಲ್ಲ. ಅರ್ಧ ಏನು ಬರ್ದಿಲ್ಲ, ಕೆಲವೊಂದು ಮಾತ್ರ ನಾನು ಬರ್ದಿರೋದು ನೋಡಿ. ರನ್ನಿಂಗ್ ನೋಟ್ಸ್ ಇದು ಎಲ್ಲ ಅರ್ಧಕ್ಕಿರೋದು. ನಮ್ಮ ಬೆಕ್ಕುಗಳು ಇವರು ಎಲ್ಲ ಅರ್ಧಕ್ಕಿರೋದು ನೋಡಿ. ಇದು ನೋಡಿ, ಇದೆಲ್ಲ ಯಾವುದ್ಯಾವುದು ಅಂತ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇಷ್ಟೇ ಪ್ರಾಕ್ಟೀಸ್ ಮಾಡಿರೋದು. ಎಲ್ಲ ಜೆರಾಕ್ಸ್ ನೋಟ್ಸ್ ಎಲ್ಲ ಒಂದು ತೆಗಿಟ್ಟು ಎಲ್ಲ ನೀಟಾಗಿ ಜೋಡಿಸ್ತೀನಿ. ನಂದು ಕ್ವಶನ್ ಪೇಪರ್ಸ್ ಎಲ್ಲನ ಯಾವುದೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ದಲ್ಲ ಯಾವುದೂ ನಂಗೆ ಬಂದಿಲ್ಲ. ಗೊತ್ತಿಲ್ಲ ರಿಸಲ್ಟ್ PC ಬರುತ್ತೆ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ. ನೋಡುವ ಏನಾಗುತ್ತೆ ಅಂತ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ. ವಿಡಿಯೋ ಮಾಡೋಣಲ್ಲ. ಇಲ್ಲಿಯವ ಈ ಕಡೆ ನಾನೆಲ್ಲ ಜೋಡಿಸ್ಬೇಕು. ಈಗ ಬರುತ್ತೆ ನೋಡಿ ನಮ್ಮ ಖಜಾನೆ. ನನ್ನ ಖಜಾನೆ ಏನು ತುಂಬಿದೆ ಅಂತಂದರೆ, ಈ ಖಜಾನೆ ನನ್ನ ಪ್ರಾಕ್ಟೀಸ್ ನೋಟ್ಸೇ ತುಂಬಿದೆ ನೋಡಿ. ಎಷ್ಟು ಪ್ರಾಕ್ಟೀಸ್ ಮಾಡಿದೆ. ಇಂಟರ್ಮೀಡಿಯೇಟ್ ಇದೆಲ್ಲ, ಫೈನಲ್ ಅಲ್ಲ, ಇಂಟರ್ಮೀಡಿಯೇಟ್. ಎಷ್ಟು ಬುಕ್ಸ್ ಇದ್ದಾವೆ. CA is not just a dream, it's a hard work. ಎಷ್ಟು ಪ್ರಾಕ್ಟೀಸ್ ಮಾಡಿರೋದು. ಎಲ್ಲ ಬುಕ್ಸೆಲ್ಲ ಒಂದು ಕಡೆ ಇರ್ತೀನಿ. ನೋಡಿ ಎಷ್ಟು ಪ್ರಾಕ್ಟೀಸ್ ಮಾಡಿರೋದು ಏನಂತ. ಎಲ್ಲ ಜೆರಾಕ್ಸು. ಜೋಡಿಸ್ತೀನಿ. ಇವೆಲ್ಲ ಕಿತ್ತಾಕಿದ್ದೀನಿ ನೋಡಿ. ಎಲ್ಲ ಇದೆಲ್ಲ ಪ್ರಾಕ್ಟೀಸ್ ಮಾಡಿರೋವೆ ಇವೆಲ್ಲ ನೋಟ್ಸ್ಗಳು. ನಾನು ರ್ಯಾಂಡಮಾಗಿ ತೋರಿಸ್ತೀನಿ ಅಷ್ಟೇ. ಇದೆಲ್ಲ ಬುಕ್ಸ್ ಎಲ್ಲ ಒಂದು ಕಡೆ ಇಟ್ಟು
ಗೂಬೆ ಬಾ ಈ ಕಡೆ. ನೋಡಿ ಇದೆಲ್ಲ ನಂದಲ್ಲ, ಸಾರಿ, ನನ್ನ ಹ್ಯಾಂಡ್ ರೈಟಿಂಗ್ ಗೊತ್ತಾಗುತ್ತಲ್ಲ, ನೋಡ್ತಾ ಇದ್ದೆ. ಇದೆಲ್ಲ ನನ್ನವೇ ಬುಕ್ಸು. ತೋರಿಸ್ತೀನಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ. ಇಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ಕೂಡ ನೋಡಿ, ಇದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದಿದೆ. ಸೊ ಎಲ್ಲ ಮಾಡಿರೋದು, ಇದೆಲ್ಲ ಉಳಿದಿರೋದೆಲ್ಲ ಕಂಪ್ಲೀಟ್ ಮಾಡಿ ಈಗೆಲ್ಲ ನೋಡಿ ಇಷ್ಟು ನಾನು ಪ್ರಾಕ್ಟೀಸ್ ಮಾಡಿರೋದು. ಇಷ್ಟು ಬುಕ್ಸು, ಇಷ್ಟು ಬರೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ಳೋದು ಗೊತ್ತಾ? ಅದು ಈಗ ನೀಟಾಗಿ ಎಲ್ಲ ಜೋಡಿಸ್ತೀನಿ. ಇನ್ನೂ ಕೆಲವೊಂದು ಮೇಲಿದ್ದಾವೆ, ಇಷ್ಟು ಸಾಕು ನೋಡ್ಕೊಳ್ಳಿ. ಇದೆಲ್ಲ ಬರೆದಿದ್ದೀನಿ, ಇದಕ್ಕೆ ಈ ಥರ ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಬುಕ್ಸು, ಜೆರಾಕ್ಸು. ಇಷ್ಟು ಓದಬೇಕು ಬುಕ್ಸು, ನೋಟ್ಸು ಎಲ್ಲ ಇಷ್ಟಿದ್ದಾವೆ. ನೋಡಿ ಸಿಎಕ್ಕೆ ಇಷ್ಟು ಬರೆದಿರೋದು, ಇನ್ನೂ ಜೋಡಿಸಿಲ್ಲ, ಅದನ್ನು ನೀಟಾಗಿ ಜೋಡಿಸಿದ್ದೀನಿ. ಬುಕ್ಸ್ ಬಿಟ್ಟು ಇಷ್ಟು ನೋಟ್ಸ್ ಬರೆದಿರೋದು. ನೋಡಿ A4 ಶೀಟ್ಸ್ ಇಷ್ಟು ಬರೆದಿದ್ದೀನಿ. ಇದೆಲ್ಲ A4 ಶೀಟ್ಸು, ಇದೆಲ್ಲ ನೋಟ್ಸು. ಮೀನ್ಸ್ ನಾನು ಬರೆದಿರೋದು ನೋಟ್ಸ್ ಇದೆಲ್ಲನ ತೋರಿಸ್ತಿದ್ದೀನಿ. ಬುಕ್ಸ್ ಎಲ್ಲ ಆಮೇಲೆ ಜೋಡಿಸಿ ತೋರಿಸ್ತೀನಿ. ಇಷ್ಟೆಲ್ಲ ಓದಬೇಕು, ಎಷ್ಟೆಲ್ಲ ಬರಬೇಕು CA ಅಂತಂದರೆ. ನೋಡಿ ಇಷ್ಟು ಬುಕ್ಸು, ಇದು ನಾನು ತರಿಸ್ಕೊಂಡಿರೋದು. ಇದೆಲ್ಲ ICA ಇದು. ಇನ್ನೂ ಉಳಿದಿದ್ದಾವೆ, ತೋರಿಸ್ತೀನಿ. ಇನ್ನೂ ಜೋಡಿಸ್ಬೇಕು. 1 2 3 4 5 6 7 ನೋಡಿ. ಇದೆಲ್ಲ ನೋಟ್ಸ್ ಹಿಂದೆ, ಜೆರಾಕ್ಸ್ ಎಲ್ಲ ಹಿಂದೆ ಇಟ್ಟಿದ್ದೀನಿ. ಸೊ ಇಷ್ಟು ಇರೋದು ಬುಕ್ಸು ಇದು ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ A4 ಶೀಟ್ಸ್ ಬರೆದಿರೋದು, ಅಲ್ಲಿ ಇಡಿಸ್ಲಿಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಜೋಡಿಸಿದ್ದೀನಿ ನೀಟಾಗಿ. ನೋಡಿ ಇದೆಲ್ಲ ನನ್ನ ಬುಕ್ಸು, ಈ ಥರ ಜೋಡಿಸಿದ್ದೀನಿ. ಇದರಲ್ಲೂ ಕೂಡ ನನ್ನವು ಇದ್ದಾವೆ. ಇದು ಟ್ಯಾಬ್ದು ಗೊರಿಲ್ಲಾ ಗ್ಲಾಸ್ದು, ಮತ್ತು ಇಲ್ಲಿಂದ ಇದು ಹಾಸ್ಪಿಟಲ್ದು. ಇದೆಲ್ಲ ನನ್ನ ಬುಕ್ಕು. ಇನ್ನೊಂದಿದೆ, ಅದನ್ನು ತಂದಿಡ್ತೀನಿ ಇಲ್ಲಿ. ಸೊ ನೀಟಾಗಿ ಜೋಡಿಸಿದ್ದಾಯಿತು. ವೀಜು ಎಲ್ಲ ಜೋಡಿಸಿದ್ದಾಯಿತು ನೀಟಾಗಿ. ಒಂದ್ಸಲ ಜೋಡಿಸಿದೆ, ಬಟ್ ಇನ್ನು ನೀಟಾಗಿ ಜೋಡಿಸೋಣ ಅಂತ. ಸೊ ಇಷ್ಟೆಲ್ಲ ಓದಬೇಕು, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಟೈಮ್ ತಗೊಳುತ್ತೆ ಅದು ತೋರ್ಸೋಕ್ಕಷ್ಟೇ, ಬಟ್ ಅದೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಲೆಟ್ ಮಿ ಸಿ ಇಷ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಏನಾಗುತ್ತೆ ರಿಸಲ್ಟ್ ಅಂತ. ಲೆಟ್ ಮಿ ವಾಚ್. ಸೊ ಹೆದರ್ಕೋಬೇಡಿ, ಬಟ್ ಇಂಟ್ರೆಸ್ಟ್ ಇದ್ದರೆ ಅದೆಲ್ಲ ಏನು ಕಷ್ಟ ಅನಿಸೋದಿಲ್ಲ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.